Hello dear students, some of the important concepts that are asked already in your examination from the chapter wave optics. ನೋಡಿ ಈ ಒಂದು ಕಾನ್ಸೆಪ್ಟ್ ನಿಮ್ಮ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಈ ವರ್ಷ ನಿಮಗೆ ಪೋಲರೈಸೇಷನ್ ಟಾಪಿಕ್ ಆಗಿರ್ಬೋದು, ರಿಸಾಲ್ವಿಂಗ್ ಪವರ್ ಆಫ್ ದ ಮೈಕ್ರೋಸ್ಕೋಪು ಟೆಲಿಸ್ಕೋಪು ಡಿಲೀಟ್ ಆಗಿರೋದ್ರಿಂದ ಇಂಟರ್ಫರೆನ್ಸ್ ಆಫ್ ಲೈಟ್ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಹಾಗಾದರೆ ಇಂಟರ್ಫರೆನ್ಸಲ್ಲಿ ಏನೇನು ಪ್ರಾಬಬಲ್ ಕ್ವಶನ್ಸ್ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಂಟರ್ಫರೆನ್ಸ್ ಆಫ್ ಲೈಟ್ ಈಸ್ ನಥಿಂಗ್ ಬಟ್ combining of two or more light waves to form a new wave. That wave we also call it as a resultant wave. For example, y1 is the first wave. It is represented by a1 sin omega t minus k2 kx. y2 is equal to a2 sin omega t minus kx plus 5. These are the two waves. ಇವೆರಡು ಕಂಬೈನ್ ಆದಾಗ ನಮಗೆ ರಿಸಲ್ಟೆಂಟ್ ವೇವ್ ಬರುತ್ತೆ. ದಟ್ ಈಸ್ ಗಿವನ್ ಬೈ y is equal to y1 plus y2. This is the displacement vector. Okay. ನೋಡಿ ಇಲ್ಲಿ a1 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ವೇವ್, a2 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್. ಎರಡೂ ವೇವ್ ಕಂಬೈನ್ ಆದಾಗ ಬರ್ತಕ್ಕಂಥ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ದಟ್ ಈಸ್ ಗಿವನ್ ಬೈ ar ಸ್ಕ್ವೇರ್ ಇಸ್ ಈಕ್ವಲ್ ಟು a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ 2a1 a2 ಕಾಸ್ ಪೈ. ನೋಡಿ ಇದು ಯಾವ ಫಾರ್ಮುಲಾ ಅಂದರೆ ನೀವು ಫಸ್ಟ್ ಇಯರಲ್ಲಿ ಕಲ್ತಿದ್ರಾ. ರಿಸಲ್ಟೆಂಟ್ ವೆಕ್ಟರ್ ಇಸ್ ಗಿವನ್ ಬೈ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಸೇಮ್ ಫಾರ್ಮೆ. ಫಾರ್ ಎಕ್ಸಾಂಪಲ್ ಎರಡು ವೆಕ್ಟರ್, ದೀಸ್ ಆರ್ ದ ಟೂ ವೆಕ್ಟರ್ಸ್. A is a one vector, B is a another vector, makes an angle theta. The resultant vector is given by square root of a square plus b square plus 2ab cos theta. ಅದೇ ಫಾರ್ಮಲ್ಲಿ ಇಲ್ಲಿ ಬರ್ದಿರೋದು. ಇಲ್ಲಿ a1 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಫಸ್ಟ್ ವೇವ್, a2 ಅನ್ನೋದು ಆಂಪ್ಲಿಟ್ಯೂಡ್ ಆಫ್ ದ ಸೆಕೆಂಡ್ ವೇವ್. ದೀಸ್ ಟೂ ವೇವ್ಸ್ ಮೇಕ್ಸ್ ಸಮ್ ಫೇಸ್ ಆಂಗಲ್ ಪೈ. ಈ ರೀತಿ ಸಿ ದಿಸ್ ಇಸ್ a1, ದಿಸ್ ಇಸ್ a2, ಮೇಕ್ಸ್ ಸಮ್ ಆಂಗಲ್ ಪೈ. ಸೊ ರಿಸಲ್ಟೆಂಟ್ ಆಂಪ್ಲಿಟ್ಯೂಡು ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಸುಮಾರು ಕ್ವಶನ್ಸ್ ಬರುತ್ತೆ. a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ 2a1 ಕಾಸ್ ಪೈ. ನೋಡಿ ಈ ಫಾರ್ಮುಲಾದಲ್ಲಿ ಒಂದಿಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ನ ಅರೈವ್ ಮಾಡ್ಕೊಳ್ಳೋಣ. ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳ್ಬೋದಾದಂಥ ಕಾನ್ಸೆಪ್ಟು. ನೋಡಿ ನಿಮ್ಮ ಎಕ್ಸಾಮಿನೇಷನ್ಗೆ ಈ ಕಾನ್ಸೆಪ್ಟ್ ಮೇಲೆ, ಈ ಒಂದು ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮೇಲೆ ಎರಡು ಕ್ವಶನ್ಸ್ ಬರುತ್ತೆ. ನೋಡಿ ರಿಸಲ್ಟೆಂಟ್ ಆಂಪ್ಲಿಟ್ಯೂಡು ಮ್ಯಾಕ್ಸಿಮಮ್ ಯಾವಾಗ ಆಗಿರುತ್ತೆ ಅಂದರೆ ಈ ಕಾಸ್ ಪೈ ಏನಾಗಿರಬೇಕು, 1 ಆಗಿರಬೇಕಲ್ವಾ. ಕಾಸ್ ಪೈ ಇಸ್ ಈಕ್ವಲ್ ಟು 1. ಕಾಸ್ ಪೈ 1 ಆಯಿತು ಅಂದರೆ ar ಸ್ಕ್ವೇರ್ ಇಸ್ ಈಕ್ವಲ್ ಟು a1 ಸ್ಕ್ವೇರ್ ಪ್ಲಸ್ a2 ಸ್ಕ್ವೇರ್ ಪ್ಲಸ್ 2a1 a2 ಆಯಿತು. ದಿಸ್ ಈಸ್ ನಥಿಂಗ್ ಬಟ್ a ಪ್ಲಸ್ b ಹೋಲ್ ಸ್ಕ್ವೇರ್. ಸೊ a1 ಪ್ಲಸ್ a2 ಹೋಲ್ ಸ್ಕ್ವೇರ್. ಸೊ ನೋಡಿ ಇಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆದರೆ ಏನಾಯಿತು, ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್. ದಿಸ್ ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಈಸ್ ಗಿವನ್ ಬೈ a1 ಪ್ಲಸ್ a2. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್. ಹಾಗಾದರೆ ಮಿನಿಮಮ್ ಆಂಪ್ಲಿಟ್ಯೂಡು ಕಾಸ್ ಪೈ ಏನಾಗಬೇಕು, -1 ಆಗಬೇಕು. ಕಾಸ್ ಪೈ -1 ಆದರೆ ಏನಾಯಿತು, a1 ಮೈನಸ್ a2 ಹೋಲ್ ಸ್ಕ್ವೇರ್ ಆಗುತ್ತೆ. ದ ಮಿನಿಮಮ್ ಆಂಪ್ಲಿಟ್ಯೂಡ್ ಈಸ್ ಗಿವನ್ ಬೈ a1 ಮೈನಸ್ a2. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಮಿನಿಮಮ್ ಆಂಪ್ಲಿಟ್ಯೂಡ್. ಹಾಗಾದರೆ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಟು ದ ಮಿನಿಮಮ್ ಆಂಪ್ಲಿಟ್ಯೂಡ್ ಈಸ್ a1 ಪ್ಲಸ್ a2 ಡಿವೈಡೆಡ್ ಬೈ a1 ಮೈನಸ್ a2. ಈ ಫಾರ್ಮುಲಾನ ನೆನ್ಪಿಟ್ಕೋಬೇಕು. ಮ್ಯಾಗ್ನಿಟ್ಯೂಡ ತಗೊಳ್ಳಿ. ಈಗ a2 ಜಾಸ್ತಿ ಇತ್ತು ಅಂದರೆ a2 ಮೈನಸ್ a1, a1 ಜಾಸ್ತಿ ಇತ್ತು ಅಂದರೆ a1 ಮೈನಸ್ a2. ದಿಸ್ ಇಸ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಟು ಮಿನಿಮಮ್ ಆಂಪ್ಲಿಟ್ಯೂಡ್. ಓಕೆ, ನೆಕ್ಸ್ಟು ನಮಗೆ ಇಂಟೆನ್ಸಿಟಿಗೂ ಮತ್ತು ಆಂಪ್ಲಿಟ್ಯೂಡ್ಗೆ ಇರ್ತಕ್ಕಂಥ ರಿಲೇಷನ್ ಗೊತ್ತಿದೆ. ಇಂಟೆನ್ಸಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವಯರ್ ಆಫ್ ದ ಆಂಪ್ಲಿಟ್ಯೂಡ್. ಸೊ ಇಂಟೆನ್ಸಿಟಿ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಹಾಗಾದರೆ I1 square, I1 is proportional to A1 square. This is the amplitude of the first wave. This is the intensity of the first wave. Similarly, I2 is proportional to A2 square. This is the amplitude of the second wave. This is the intensity of the second wave. ನಾನು ಇಲ್ಲಿ A1 ಸ್ಕ್ವೇರ್ ಜಾಗದಾಗ I1 ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, A2 ಸ್ಕ್ವೇರ್ ಜಾಗದಾಗ I2 ಪ್ಲಸ್ 2 ಇಂಟು A1 ಅಂದರೆ ನೋಡಿ ಇಲ್ಲಿ A1 ಏನಾಗುತ್ತೆ, A1 is proportional to square root of I1, A2 is proportional to square root of I2. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ I1 I2 ಕಾಸ್ ಪೈ. ಇದನ್ನು ಕೂಡ ನೆನ್ಪಿಟ್ಕೋಬೇಕು, ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ರಿಸಲ್ಟೆಂಟ್ ಇಂಟೆನ್ಸಿಟಿ ಇಸ್ ಗಿವನ್ ಬೈ I1 ಪ್ಲಸ್ I2 ಪ್ಲಸ್ 2 ಟೈಮ್ಸ್ ಸ್ಕ್ವೇರ್ ರೂಟ್ ಆಫ್ I1 I2 ಕಾಸ್ ಪೈ. ಹಾಗಾದರೆ ಇಂಟೆನ್ಸಿಟಿ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೆ, ಆಂಪ್ಲಿಟ್ಯೂಡ್ ಯಾವಾಗ ಮ್ಯಾಕ್ಸಿಮಮ್ ಆಗಿರುತ್ತೋ ಅವಾಗ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗಿರುತ್ತೆ. ಇಂಟೆನ್ಸಿಟಿ ಯಾವಾಗ ಮಿನಿಮಮ್ ಆಗಿರುತ್ತೆ ಅಂದರೆ ಆಂಪ್ಲಿಟ್ಯೂಡ್ ಯಾವಾಗ ಮಿನಿಮಮ್ ಆಗಿರುತ್ತೆ ಆವಾಗ ಇಂಟೆನ್ಸಿಟಿ ಮಿನಿಮಮ್ ಆಗಿರುತ್ತೆ. ಹಾಗಾದರೆ ರೇಷಿಯೋ ಆಫ್ ಇಂಟೆನ್ಸಿಟಿ ಏನಾಗುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ, ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ. ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಯಾವಾಗ ಆಗಿರುತ್ತೆ,
ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗಬೇಕು. ಎ ಮ್ಯಾಕ್ಸಿಮಮ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮಿನಿಮಮ್ ಸ್ಕ್ವೇರ್. ಯಾಕಂದರೆ ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಆಂಪ್ಲಿಟ್ಯೂಡ್. ಎ ಮ್ಯಾಕ್ಸಿಮಮ್ ಎಷ್ಟಿದೆ? A1 plus A2, A1 plus A2 whole square divided by A1 minus A2 whole square. This is very important formula to calculate the ratio of maximum intensity to the minimum intensity. ಹಾಗಾದರೆ ನಾವು ಇದು ಇಂಟೆನ್ಸಿಟಿ ರೂಪದಲ್ಲೂ ಬರೀಬೋದು. ನೋಡಿ, A1 ಅಂದರೆ ಗೊತ್ತಿದೆ, A1 ಈಸ್ ಪ್ರಪೋರ್ಷನಲ್ ಟು ರೂಟ್ I1, A2 ಈಸ್ ಪ್ರಪೋರ್ಷನಲ್ ಟು ರೂಟ್ I2. ಯಾಕಂದರೆ I1 ಪ್ರಪೋರ್ಷನಲ್ ಟು A1 ಸ್ಕ್ವೇರ್ ಅಲ್ವಾ. ಸೊ ಟೇಕಿಂಗ್ ಸ್ಕ್ವೇರ್ ರೂಟ್ ಮಾಡಿದರೆ A1 ಇಸ್ ಪ್ರಪೋರ್ಷನಲ್ ಟು ರೂಟ್ I1 ಆಗುತ್ತೆ. ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ದ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ ಈಸ್ ಗಿವನ್ ಬೈ ಏನಾಯ್ತು ಇಲ್ಲಿ ರೂಟ್ I1 ಪ್ಲಸ್ ರೂಟ್ I2 ಡಿವೈಡೆಡ್ ಬೈ ರೂಟ್ I1 ಮೈನಸ್ ರೂಟ್ I2 ಹೋಲ್ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ರೇಷಿಯೋ ಆಫ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಟು ದ ಮಿನಿಮಮ್ ಇಂಟೆನ್ಸಿಟಿ ಇನ್ ಟರ್ಮ್ಸ್ ಆಫ್ intensity of the first wave and the intensity of the second wave. In terms of amplitude ಆದರೆ ಈ ಫಾರ್ಮುಲಾ. ಓಕೆ, ನಾವು ರೇಷಿಯೋ ಆಫ್ ಇಂಟೆನ್ಸಿಟಿನ ಒಬ್ಟೈನ್ ಮಾಡ್ಕೊಂಡಿದ್ದೀವಿ. ಮ್ಯಾಕ್ಸಿಮಮ್ ಇಂಟೆನ್ಸಿಟಿಗೂ ಮಿನಿಮಮ್ ಇಂಟೆನ್ಸಿಟಿಗೂ ರೇಷಿಯೋ ಏನಾಗಿರುತ್ತೆ? ಯಾವಾಗ ಎರಡೂ ವೇವ್ಗಳ ಇಂಟೆನ್ಸಿಟಿ ಮತ್ತು ಆಂಪ್ಲಿಟ್ಯೂಡು ಡಿಫ್ರೆಂಟ್ ಆಗಿದ್ದಾಗ. ಈಗ ನೋಡಿ, ಎರಡೂ ವೇವ್ಗಳ ಆಂಪ್ಲಿಟ್ಯೂಡು ಮತ್ತು ಇಂಟೆನ್ಸಿಟಿ ಸೇಮ್ ಆಗಿದ್ರೆ ಏನಾಗುತ್ತೆ? ಲೆಟ್ I1 is equal to I2, I0 ಅಂತ ತಗೊಂಡ್ರೆ ಈ ಫಾರ್ಮುಲಾ ಏನಾಗುತ್ತೆ ನೋಡಿ. ದಿಸ್ ಇಸ್ I0 ಪ್ಲಸ್ I0 ಪ್ಲಸ್ 2 ಟೈಮ್ಸ್ ರೂಟ್ ಆಫ್ I0 ಕಾಸ್ ಪೈ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. ವಿ ಕ್ಯಾನ್ ಗೆಟ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ವೆನ್ ದ ಟೂ ವೇವ್ಸ್ ಹ್ಯಾವಿಂಗ್ ಎ ಸೇಮ್ ಆಂಪ್ಲಿಟ್ಯೂಡ್ ಆ್ಯಂಡ್ ಸೇಮ್ ಇಂಟೆನ್ಸಿಟಿ ಈಸ್ ಗಿವನ್ ಬೈ 4I0 ಕಾಸ್ ಸ್ಕ್ವೇರ್ ಪೈ ಬೈ 2. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಬಿಕಾಸ್ ಇಂಟರ್ಫರೆನ್ಸ್ ಪ್ಯಾಟ್ರನಲ್ಲಿ ನಾವು ಆಲ್ಮೋಸ್ಟ್ ಟೂ ವೇವ್ಸ್ ಹ್ಯಾವಿಂಗ್ ಎ ಸೇಮ್ ಆಂಪ್ಲಿಟ್ಯೂಡ್ನೇ ತೊಗೊಳ್ತೀವಿ. ಆ ಕೇಸಲ್ಲಿ ಏನಾಗಿರುತ್ತೆ ಅಂದರೆ 4I0 ಕಾಸ್ ಸ್ಕ್ವೇರ್ ಪೈ ಬೈ 2 ಆಗಿರುತ್ತೆ. ದಿಸ್ ಇಸ್ ದ ಫಾರ್ಮುಲಾ ವೆನ್ ಟೂ ವೇವ್ಸ್ ಹ್ಯಾವಿಂಗ್ ಎ ಸೇಮ್ ಇಂಟೆನ್ಸಿಟಿ. ಹಾಗಾದರೆ ಆಂಪ್ಲಿಟ್ಯೂಡ್ ಸೇಮ್ ಆಗಿದ್ದಾಗ ಇಂಟೆನ್ಸಿಟಿ ಏನಾಗುತ್ತೆ ನೋಡಿ, ದಟ್ ಈಸ್ 4A ಸ್ಕ್ವೇರ್ ಕಾಸ್ ಸ್ಕ್ವೇರ್ ಪೈ ಬೈ 2. ಓಕೆ, ದಿಸ್ ಇಸ್ ದ ಫಾರ್ಮುಲಾ ಫಾರ್ ದ ರಿಸಲ್ಟೆಂಟ್ ಆಂಪ್ಲಿಟ್ಯೂಡ್ ವೆನ್ ದ ಟೂ ವೇವ್ಸ್ ಹ್ಯಾವಿಂಗ್ ಎ ಸೇಮ್ ಆಂಪ್ಲಿಟ್ಯೂಡ್. ನೋಡಿ ಏನು ಮಾಡ್ತಾರೆ ಅಂದರೆ ಕ್ವಶನಲ್ಲಿ ಈಗ ಕೇಳ್ತಾರೆ, ಟೂ ವೇವ್ಸ್ ಹ್ಯಾವಿಂಗ್ ಎ intensity I0, intensity of the first wave and the second wave intensity I0. If the two waves having a phase difference of 120 degree, what will be the intensity ಅಂತ ಕೇಳ್ತಾರೆ, ರಿಸಲ್ಟೆಂಟ್ ಇಂಟೆನ್ಸಿಟಿ. ನೋಡಿ, ರಿಸಲ್ಟೆಂಟ್ ಇಂಟೆನ್ಸಿಟಿ ಏನಾಗುತ್ತೆ? 4I0 ಕಾಸ್ ಸ್ಕ್ವೇರ್ ಪೈ ಡಿವೈಡೆಡ್ ಬೈ 2. ಸೊ 4I0 ಕಾಸ್ ಸ್ಕ್ವೇರ್ ಪೈ is 120 degree, 120 by 2 is 60 degree. ಕಾಸ್ 60 ಡಿಗ್ರಿ ವ್ಯಾಲ್ಯೂ 1/2. ಸೊ ಸ್ಕ್ವಯರ್ ಇದೆ, 1/2 ಸ್ಕ್ವೇರ್ ಇಸ್ 1/4. ಸೊ 4I0 ಇಂಟು 1 ಡಿವೈಡೆಡ್ ಬೈ 4, 4 ಗೆಟ್ ಕ್ಯಾನ್ಸಲ್ ಔಟ್. ಸೊ I0 ಬಂತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎರಡು ವೇವ್ಗಳ ನಡುವಿನ ಫೇಸ್ ಡಿಫ್ರೆನ್ಸ್ 120 ಡಿಗ್ರಿ ಆಗಿದ್ರೆ, ಆ ಎರಡು ವೇವ್ಗಳ ಇಂಟೆನ್ಸಿಟಿ I0 ಆಗಿದ್ರೆ, ದ ರಿಸಲ್ಟೆಂಟ್ ಇಂಟೆನ್ಸಿಟಿ ಜಸ್ಟ್ I0 ಆಗಿರುತ್ತೆ. ಓಕೆ, ಈ ಥರ ಕ್ವಶನ್ಸ್ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅದೇ ರೀತಿ ಫೇಸ್ ಡಿಫ್ರೆನ್ಸ್ ಬದಲು ಪಾತ್ ಡಿಫ್ರೆನ್ಸ್ ಕೊಡ್ಬೋದು. ನಿಮಗೆ ಗೊತ್ತಿದೆ ಫೇಸ್ ಡಿಫ್ರೆನ್ಸ್ಗೂ ಪಾತ್ ಡಿಫ್ರೆನ್ಸ್ಗೆ ಇರ್ತಕ್ಕಂಥ ರಿಲೇಷನ್ ಡೆಲ್ಟಾ ಪೈ ಮೀನ್ಸ್ ಫೇಸ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2π by lambda into path difference. This is the relation between phase difference and the path difference. ಈಗ ಫೇಸ್ ಡಿಫ್ರೆನ್ಸ್ 120 ಡಿಗ್ರಿ ಅಂದರೆ ಪಾತ್ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂತ ನೀವು ಇನ್ ಟರ್ಮ್ಸ್ ಆಫ್ ಲ್ಯಾಂಬ್ಡಾದಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಾಗಾದರೆ ಇಂಟರ್ಫರೆನ್ಸ್ ಪ್ಯಾಟ್ರನಲ್ಲಿ ನಮಗೆ ಸಮ್ಟೈಮ್ಸ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿನೂ ಒಬ್ಟೈನ್ ಆಗುತ್ತೆ, ಮಿನಿಮಮ್ ಇಂಟೆನ್ಸಿಟಿನೂ ಒಬ್ಟೈನ್ ಆಗುತ್ತೆ. ಹಾಗಾದರೆ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಕಂಡೀಷನ್ ಏನು, ಮಿನಿಮಮ್ ಇಂಟೆನ್ಸಿಟಿ ಕಂಡೀಷನ್ ಏನು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ದಟ್ ಈಸ್ ದ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್, ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಟೂ ವೇವ್ಸ್, ದಿಸ್ ಇಸ್ ದ ಒನ್ ವೇವ್, ದಿಸ್ ಇಸ್ ದ ಅನದರ್ ವೇವ್. ವೆನ್ crust of the one wave falls on the crust of the other, when trough of the one wave falls on the trough of the other, the resultant amplitude becomes maximum. This type of interference we are call it as a constructive interference. Destructive interference andre when crust of the one wave falls on the trough of the other. ನೋಡಿ, crust trough ಮೇಲೆ ಫಾಲ್ ಆಗ್ತಿದೆ, crust trough ಮೇಲೆ ಫಾಲ್ ಆಗ್ತಿದೆ, ಆಗ ರಿಸಲ್ಟೆಂಟ್ ಇಂಟೆನ್ಸಿಟಿ ಮಿನಿಮಮ್ ಆಗುತ್ತೆ. ಈ ಟೈಪ್ ಆಫ್ ಇಂಟರ್ಫರೆನ್ಸ್ನ ನಾವೇನಂತ ಕರಿತೀವಿ, ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗಿರುತ್ತೆ. ಹಾಗಾದರೆ ಯಾವ ಒಂದು ಕಂಡೀಷನಲ್ಲಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ, ಯಾವ ಒಂದು ಕಂಡೀಷನಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೋಡಿ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗಿರಬೇಕು. ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗಬೇಕಂದ್ರೆ ನಮಗೆ
ಕಾಸ್ ಪೈ ಬೈ ಟು ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಆಗಬೇಕು. ಕಾಸ್ ಪೈ ಬೈ ಟು ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ 1. ಸೊ ಕಾಸ್ ಪೈ ಬೈ ಟು ಪ್ಲಸ್ ಆರ್ ಮೈನಸ್ 1 ಆಗಬೇಕು. ನೋಡಿ ಇದು ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗಿದೆ ಅಂದರೆ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಆಗುತ್ತೆ. ಈ ವ್ಯಾಲ್ಯೂ ಏನಾದರೂ ಪ್ಲಸ್ ಆರ್ ಮೈನಸ್ 1 ಆಯಿತು ಅಂದರೆ ನಮಗೆ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಗುತ್ತೆ ಅಂದರೆ ಇಂಟೆನ್ಸಿಟಿ ಕೂಡ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ಇದ್ರ ವ್ಯಾಲ್ಯೂ ಏನಾಗಿರಬೇಕು, ಪ್ಲಸ್ ಆರ್ ಮೈನಸ್ 1 ಆಗಿರಬೇಕು. ನೋಡಿ ಕಾಸ್ ಪ್ಲಸ್ 1 ಯಾವಾಗ ಆಗಿರುತ್ತೆ, 0 ಡಿಗ್ರಿನಲ್ಲಿ, 2 ಪೈಯಲ್ಲಿ, 4 ಪೈಯಲ್ಲಿ. ಮೈನಸ್ 1 ಯಾವಾಗ ಆಗಿರುತ್ತೆ, ಪೈ, 3 ಪೈ, 4 ಪೈ. ಸೊ ಕಾಸ್ ಪೈ ಬೈ ಟು ಪ್ಲಸ್ ಆರ್ ಮೈನಸ್ 1 ವೆನ್ 0 ಪೈ, 2 ಪೈ ಮತ್ತು 3 ಪೈ. ಜನರಲ್ ಆಗಿ ಏನು ಬರೀಬೋದು ನಾವು, ಪೈ ಬೈ 2 ಇಸ್ ಈಕ್ವಲ್ ಟು ಎನ್ ಪೈ ಅಂತ ಬರೀಬೋದು. ಎನ್ ಇಸ್ ಈಕ್ವಲ್ ಟು 0, 1, 2, 3. ನೋಡಿ ಪೈ ಇಲ್ಲೇ ಇದೆ, 2ನ ಈ ಕಡೆ ಕಳಿಸೀನಿ, ಪೈ ಇಸ್ ಈಕ್ವಲ್ ಟು ಏನಾಯಿತು, 2n ಪೈ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. Two waves having a phase difference of 2n pi, it produces the constructive interference. ಎರಡು ವೇವ್ಗಳ ನಡುವಿನ ಫೇಸ್ ಡಿಫ್ರೆನ್ಸು ಸೇ 2 ಪೈ ಆಗಿದ್ದು, 4 ಪೈ ಆಗಿದ್ದು, 6 ಪೈ ಆಗಿದ್ದು, 8 ಪೈ ಆಗಿರಲಿ ಅಥವಾ 0 ಆಗಿರಲಿ, ಈ ಎಲ್ಲ ಕಂಡೀಷನ್ನಲ್ಲೂ ಕೂಡ ನಮಗೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಒಬ್ಟೈನ್ ಆಗುತ್ತೆ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಬ್ರೈಟ್ ಫ್ರಿಂಜು ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಫೇಸ್ ಡಿಫ್ರೆನ್ಸ್ 2n ಪೈ ಆದರೆ ಪಾತ್ ಡಿಫ್ರೆನ್ಸ್ ನೋಡಿ, ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಬೈ 2 ಪೈ ಇಂಟು ಡೆಲ್ಟಾ ಪೈ. ಇದೇ ಫಾರ್ಮುಲಾನ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ನಮಗೆ ಡೆಲ್ಟಾ ಪೈ ಗೊತ್ತಿದೆ, 2n ಪೈ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, 2 ಪೈ 2 ಪೈ ಗೆಟ್ ಕ್ಯಾನ್ಸಲ್ ಔಟ್. ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಏನು ಬಂತು, ನಮಗೆ n ಲ್ಯಾಂಬ್ಡಾ ಬಂತು. ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಪಾತ್ ಡಿಫ್ರೆನ್ಸ್ ಫಾರ್ ಬ್ರೈಟ್ ಫ್ರಿಂಜ್ ಆರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇದರ ಅರ್ಥ ಏನಂದರೆ ಪಾತ್ ಡಿಫ್ರೆನ್ಸ್ ಆಫ್ ದ ಟೂ ವೇವ್ಸ್ ಲ್ಯಾಂಬ್ಡಾ ಆಗಿದ್ದು ಅಥವಾ n ಇಸ್ ಈಕ್ವಲ್ ಟು 1 ಆದರೆ ಲ್ಯಾಂಬ್ಡಾ, 2 ಲ್ಯಾಂಬ್ಡಾ, 3 ಲ್ಯಾಂಬ್ಡಾ, ಈ ಎಲ್ಲ ಕಂಡೀಷನ್ನಲ್ಲೂ ನಮಗೇನಾಗುತ್ತೆ, ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಒಬ್ಟೈನ್ ಆಗುತ್ತೆ. ಸೊ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ಗೆ ಫೇಸ್ ಡಿಫ್ರೆನ್ಸ್ 2n ಪೈ ಆಗಿರಬೇಕು, ಪಾತ್ ಡಿಫ್ರೆನ್ಸು n ಲ್ಯಾಂಬ್ಡಾ ಆಗಿರಬೇಕು. ನೆಕ್ಸ್ಟ್ ಕಂಡೀಷನ್ ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ನೋಡಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂದರೆ ಕ್ರಸ್ಟ್ ಆಫ್ ದ ಒನ್ ವೇವ್ ಫಾಲ್ಸ್ ಆನ್ ದ ಟ್ರಫ್ ಆಫ್ ದ ಅದರ್. ಆ ಕಂಡೀಷನಲ್ಲಿ ಏನಾಗಿರುತ್ತೆ ಅಂದರೆ ಇಂಟೆನ್ಸಿಟಿ ಮಿನಿಮಮ್ ಆಗಿರುತ್ತೆ. ಇಂಟೆನ್ಸಿಟಿ ಮಿನಿಮಮ್ ಆಗಿರುತ್ತೆ ಅಂದರೆ ಆಂಪ್ಲಿಟ್ಯೂಡು ಕೂಡ ಮಿನಿಮಮ್ ಆಗಿರುತ್ತೆ. ಮಿನಿಮಮ್ ಇಂಟೆನ್ಸಿಟಿ ಒಬ್ಟೈನ್ ಆಗಬೇಕಂದ್ರೆ ಈ ಕಾಸ್ ಪೈ ಬೈ ಟು ವ್ಯಾಲ್ಯೂ ಏನಾಗಿರಬೇಕು, 0 ಆಗಬೇಕು. ಕಾಸ್ ಪೈ ಬೈ ಟು 0 ಆಗಬೇಕು. ಹಾಗಾದರೆ ಪೈ ಬೈ ಟು ಇಸ್ ಈಕ್ವಲ್ ಟು ಕಾಸ್ ಯಾವಾಗ 0 ಆಗಿರುತ್ತೆ, 90 ಡಿಗ್ರಿ ಇದ್ದಾಗ, 270 ಡಿಗ್ರಿ ಇದ್ದಾಗ, ದಟ್ ಈಸ್ ಪೈ ಬೈ ಟು, 3 ಪೈ ಬೈ ಟು, 5 ಪೈ ಬೈ ಟು. ಜನರಲಿ ನೋಡಿ ಆಡ್ ಮಲ್ಟಿಪಲ್ಸ್ ಆಫ್ ಪೈ ಬೈ ಟು, ಆಡ್ ಮಲ್ಟಿಪಲ್ಸ್ ಹೇಗೆ ಬರೀಬೋದು, 2n ಮೈನಸ್ 1 ಪೈ ಬೈ ಟು. ಸೊ ಪೈ ಇಸ್ ಈಕ್ವಲ್ ಟು, ಇಲ್ಲಿ 2 ಗೆಟ್ ಕ್ಯಾನ್ಸಲ್ ಆಯಿತು. ಸೊ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್ ಈಸ್ ಈಕ್ವಲ್ ಟು 2n ಮೈನಸ್ 1 ಪೈ ಆಗಿದ್ದಾಗ ನಮಗೇನು ಒಬ್ಟೈನ್ ಆಗುತ್ತೆ ಅಂದರೆ ಡಾರ್ಕ್ ಫ್ರಿಂಜ್ ಒಬ್ಟೈನ್ ಆಗುತ್ತೆ. ದಟ್ ಈಸ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಪೈ ಇಸ್ ಈಕ್ವಲ್ ಟು 2n ಮೈನಸ್ ಪೈ ಆದರೆ ಪಾತ್ ಡಿಫ್ರೆನ್ಸ್ ಏನಾಗಿರುತ್ತೆ, 2n ಮೈನಸ್ 1 ಲ್ಯಾಂಬ್ಡಾ ಬೈ 2. ದಿಸ್ ಇಸ್ ದ ಕಂಡೀಷನ್ ಫಾರ್ ದ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಎರಡು ವೇವ್ಗಳ ನಡುವಿನ ಫೇಸ್ ಡಿಫ್ರೆನ್ಸು ಇದಕ್ಕೆ ಈಕ್ವಲ್ ಆಗಿದ್ದು, ಎರಡು ವೇವ್ಗಳ ನಡುವಿನ ಪಾತ್ ಫೇಸ್ ಡಿಫ್ರೆನ್ಸು 2n ಮೈನಸ್ 1 ಪೈ ಆಗಿರಬೇಕು. ಪಾತ್ ಡಿಫ್ರೆನ್ಸು 2n ಮೈನಸ್ 1 ಲ್ಯಾಂಬ್ಡಾ ಬೈ 2 ಆಗಿದ್ರೆ ನಮಗೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಒಬ್ಟೈನ್ ಆಗುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ ಎರಡೂ ವೇವ್ಗಳ ಇಂಟೆನ್ಸಿಟಿ ಸೇಮ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಗ ಕಾಸ್ ಪೈ ಬೈ 2 ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1 ಆಗಿಬಿಡುತ್ತೆ. ನಮಗೆ ಆಂಪ್ಲಿಟ್ಯೂಡ್ ಏನಾಗುತ್ತೆ, ಆಂಪ್ಲಿಟ್ಯೂಡ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಏನಾಗಿರಬೇಕು, a1 ಪ್ಲಸ್ a2 ಆಗಿರಬೇಕು. ಮಿನಿಮಮ್ ಆಂಪ್ಲಿಟ್ಯೂಡ್ ಏನಾಗಿರಬೇಕು, a1 ಮೈನಸ್ a2 ಆಗಿರಬೇಕು. ಎರಡು ವೇವ್ಗಳ ಇಂಟೆನ್ಸಿಟಿ ಮತ್ತು ಆಂಪ್ಲಿಟ್ಯೂಡ್ ಸೇಮ್ ಇದ್ದರೆ a1 ಪ್ಲಸ್ a2 ಇಸ್ ಈಕ್ವಲ್ ಟು 2a ಆಗುತ್ತೆ. ಸೇ a ಪ್ಲಸ್ a. ಈ ಕೇಸಲ್ಲಿ ಏನಾಗುತ್ತೆ, 0 ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. In the case of interference pattern, the maximum amplitude is given by 2a, the minimum amplitude is given by 0. ಹಾಗಾದರೆ ಇಂಟೆನ್ಸಿಟಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಎ ಮ್ಯಾಕ್ಸಿಮಮ್ ಸ್ಕ್ವೇರ್, ಮಿನಿಮಮ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು ಎ ಮಿನಿಮಮ್ ಸ್ಕ್ವೇರ್. ಎ ಮ್ಯಾಕ್ಸಿಮಮ್ ಎಷ್ಟಿದೆ, 2a ಇದೆ. 2a ಅಂದರೆ 4a ಸ್ಕ್ವೇರ್. 4a ಅಂದರೆ ಏನು ಹೇಳಿ, ಇಂಟೆನ್ಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಆಂಪ್ಲಿಟ್ಯೂಡ್. ಸೊ a ಸ್ಕ್ವೇರ್ ಇಸ್ ನಥಿಂಗ್ ಬಟ್ i. ಸೊ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಎಷ್ಟಾಗಿರುತ್ತೆ, 4I0 ಆಗಿರುತ್ತೆ. I0 ಇಸ್ ದ ಇಂಟೆನ್ಸಿಟಿ ಆಫ್ ದ ಎನಿ ಒನ್ ಆಫ್ ದ ವೇವ್. ಮಿನಿಮಮ್ ಇಂಟೆನ್ಸಿಟಿ ನೋಡಿ, ಆಂಪ್ಲಿಟ್ಯೂಡ್ 0 ಆಗಿದೆ, ಇಂಟೆನ್ಸಿಟಿ ಕೂಡ 0 ಆಗಿರುತ್ತೆ. ಸೊ
ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ 4I0 ಆಗಿರುತ್ತೆ ಫಾರ್ ದ ಬ್ರೈಟ್ ಫ್ರಿಂಜಸ್. ಮಿನಿಮಮ್ ಇಂಟೆನ್ಸಿಟಿ ಏನಾಗಿರುತ್ತೆ 0 ಆಗಿರುತ್ತೆ. ಬಟ್ ಆವರೇಜ್ ಇಂಟೆನ್ಸಿಟಿ ಇಸ್ ಈಕ್ವಲ್ ಟು I maximum plus I minimum divided by 2. So I maximum is 4I0 plus 0 divided by 2, 2I0. So this is the average intensity. This is the maximum intensity of the bright fringe. This is the overall intensity of the screen. ಹಾಗಾದರೆ ನಾವೇನಾದರೂ ಗ್ರಾಫಿಕಲಿ ಇಂಟೆನ್ಸಿಟಿ ವೇರಿಯೇಷನ್ ಬರೆದ್ರೆ ಇಂಟೆನ್ಸಿಟಿ ಈಸ್ ವೇರೀಸ್ ಲೈಕ್ ದಿಸ್. ಅಂದರೆ ಇಂಟೆನ್ಸಿಟಿ ಆಫ್ ದ ಆಲ್ ದ ಬ್ರೈಟ್ ಫ್ರಿಂಜಸ್ ಏನಾಗಿರುತ್ತೆ ನಮಗೆ ಸೇಮ್ ಆಗಿರುತ್ತೆ. ದಿಸ್ ದ ಬ್ರೈಟ್ ಫ್ರಿಂಜಸ್, ಇಂಟೆನ್ಸಿಟಿ ಆಫ್ ಆಲ್ ಬ್ರೈಟ್ ಫ್ರಿಂಜಸ್ ಇಸ್ ಸೇಮ್. ಇಂಟೆನ್ಸಿಟಿ ಆಫ್ ಆಲ್ ದ ಡಾರ್ಕ್ ಫ್ರಿಂಜಸ್ ಇಸ್ ಮಿನಿಮಮ್. ಇಂಟೆನ್ಸಿಟಿ ಆಫ್ ದ ಆಲ್ ದ ಡಾರ್ಕ್ ಫ್ರಿಂಜಸ್ 0 ಆಗಿರುತ್ತೆ. ಇಂಟೆನ್ಸಿಟಿ ಆಫ್ ದ ಆಲ್ ದ ಬ್ರೈಟ್ ಫ್ರಿಂಜಸ್ ಏನಾಗಿರುತ್ತೆ 4I0 ಆಗಿರುತ್ತೆ. ಓಕೆ, these are very important questions for your competitive examination. Thank you. Next we move on to the very important topic from the chapter wave optics, that is Young's double slit experiment. ನೋಡಿ, ಈ ಒಂದು ಕಾನ್ಸೆಪ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ. ನೋಡಿ, these are the two coherent sources, S1 and S2 are the coherent sources. Distance between them is D. Distance between the slit and the screen is capital D. ನಮಗೇನಂತ ಆಫ್ಟರ್ ಸೂಪರ್ ಇಂಪೋಸಿಷನ್ ನಮಗೆ ಇಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತೆ. ಸೆಂಟ್ರಲ್ ಮ್ಯಾಕ್ಸಿಮಾ ಅಥವಾ ಸೆಂಟ್ರಲ್ ಬ್ರೈಟ್ ಫ್ರಿಂಜ್ ಅಂತಲೂ ಕರೀತಾರೆ. ಬ್ರೈಟ್ ಫ್ರಿಂಜ್ ಏನಕ್ಕೆ ಫಾರ್ಮೇಷನ್ ಆಗುತ್ತೆ ಅಂದರೆ ಟೂ ವೇವ್ಸ್ ಹ್ಯಾವಿಂಗ್ ಎ ಪಾತ್ ಡಿಫರೆನ್ಸ್ ಆಫ್ 0. ದೆರ್ ಇಸ್ ನೋ ಪಾತ್ ಡಿಫರೆನ್ಸ್ ಬಿಟ್ವೀನ್ ದ ಟೂ ವೇವ್ಸ್. ಸೊ ಈ ಒಂದು ಪಾಯಿಂಟಲ್ಲಿ ಸೆಂಟ್ರಲ್ ಮ್ಯಾಕ್ಸಿಮಾ ಫಾರ್ಮೇಷನ್ ಆಗುತ್ತೆ. ದೆನ್ ಆಲ್ಟರ್ನೇಟ್ ಬ್ರೈಟ್ ಫ್ರಿಂಜಸ್, ಡಾರ್ಕ್ ಫ್ರಿಂಜಸ್. ಫಸ್ಟ್ ಬ್ರೈಟ್, ಫಸ್ಟ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಸೆಕೆಂಡ್ ಡಾರ್ಕ್. ಸಿಮಿಲರ್ಲಿ ಇಲ್ಲೂ ಅಷ್ಟೇ, ಫಸ್ಟ್ ಬ್ರೈಟ್, ಫಸ್ಟ್ ಡಾರ್ಕ್, ಸೆಕೆಂಡ್ ಬ್ರೈಟ್, ಸೆಕೆಂಡ್ ಡಾರ್ಕ್. ಇಲ್ಲಿ ಎಕ್ಸಾಮಿನೇಷನ್ಗೆ ಏನು ಇಂಪಾರ್ಟೆಂಟು ಅಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಡಾರ್ಕ್ ಫ್ರಿಂಜಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಬ್ರೈಟ್ ಫ್ರಿಂಜಸ್ ಈಸ್ ಕಾಲ್ ಇಟ್ ಆಸ್ ಅ ಫ್ರಿಂಜ್ ವಿಡ್ತ್ ಬೀಟಾ. ಹಾಗಾದರೆ ಫ್ರಿಂಜ್ ವಿಡ್ತ್ ಬೀಟಾ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಲ್ಯಾಂಬ್ಡಾ ಡಿ ಬೈ ಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. Fringe width between the two bright fringes or two dark fringes or the first bright fringe and the central maxima is called it as a fringe width, lambda d by d. ಇಲ್ಲಿ ನೋಡಿ, ಡಿ ಮತ್ತು ಡಿ ಏನಾದರೂ ಕಾನ್ಸ್ಟೆಂಟ್ ಆಗಿತ್ತು ಅಂದರೆ ಬೀಟಾ ಅನ್ನೋದು ವೇವ್ ಲೆಂತ್ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಆ್ಯಸ್ ವೇವ್ ಲೆಂತ್ ಚೇಂಜಸ್ ಬೀಟಾ ಇಸ್ ಆಲ್ಸೋ ಚೇಂಜಸ್. ಫ್ರಿಂಜ್ ವಿಡ್ತ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ನೋಡಿ, ವೇವ್ ಲೆಂತ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಫ್ರಿಂಜ್ ವಿಡ್ತ್, ಇಫ್ ಲ್ಯಾಂಬ್ಡಾ ಇನ್ಕ್ರೀಸಸ್ ಬೀಟಾ ಇಸ್ ಆಲ್ಸೋ ಇನ್ಕ್ರೀಸಸ್. ಬೀಟಾ ಇನ್ಕ್ರೀಸ್ ಆಗ್ತಿದೆ ಅಂದರೆ ಫ್ರಿಂಜಸ್ಸು ವೈಡ್ ಆಗ್ತಾ ಇದೆ. ಇಫ್ ಲ್ಯಾಂಬ್ಡಾ ಡಿಕ್ರೀಸ್ ಆಗ್ತಾ ಇದೆ ಅಂದರೆ ಬೀಟಾ ಕೂಡ ಡಿಕ್ರೀಸ್ ಆಗುತ್ತೆ. ಬೀಟಾ ಡಿಕ್ರೀಸ್ ಆಗ್ತಿದೆ ಅಂದರೆ ಫ್ರಿಂಜಸ್ ಎಲ್ಲ ಹತ್ತತ್ರ ಬರುತ್ತೆ, ಅಂದರೆ ನ್ಯಾರೋವರ್, ತುಂಬ ಕ್ಲೋಸ್ ಆಗಿ ಕಾಣುತ್ತೆ. ಕ್ಲೋಸ್, ನ್ಯಾರೋವರ್. ಫಾರ್ ಎಕ್ಸಾಂಪಲ್ ವಿಬ್ ಗೈರಲ್ಲಿ ನೋಡಿ, ವಿಬ್ ಗೈರಲ್ಲಿ ವೇವ್ ಲೆಂತ್ ಆಫ್ ದ ವೈಲೆಟ್ ಈಸ್ ಲೆಸ್ ದ್ಯಾನ್ ದ ವೇವ್ ಲೆಂತ್ ಆಫ್ ದ ರೆಡ್. ಈಗ ನಾವು ವೈಲೆಟ್ ಲೈಟ್ ಬದಲು ರೆಡ್ ಲೈಟ್ನ ಏನಾದರೂ ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡಿದರೆ ನಮಗೆ ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆಗುತ್ತೆ. ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆಗುತ್ತೆ, ಫ್ರಿಂಜಸ್ ಏನಾಗುತ್ತೆ ತುಂಬ ದೂರ ದೂರ ಹೋಗುತ್ತೆ, ವೈಡ್ ಆಗುತ್ತೆ. ಇನ್ಸ್ಟೆಡ್ ಆಫ್ ರೆಡ್ ಲೈಟು ನಾವು ವೈಲೆಟ್ನ ಏನಾದರೂ ಯೂಸ್ ಮಾಡಿದರೆ ವೇವ್ ಲೆಂತ್ ಡಿಕ್ರೀಸ್ ಆಗುತ್ತೆ, ಫ್ರಿಂಜ್ ವಿಡ್ತ್ ಕೂಡ ಡಿಕ್ರೀಸ್ ಆಗುತ್ತೆ, ಫ್ರಿಂಜಸ್ ಆರ್ ನ್ಯಾರೋವರ್ ಆಗುತ್ತೆ, ಕ್ಲೋಸ್ ಆಗಿರುತ್ತೆ. ಈ ಕ್ವಶನ್ಸ್ನ ನಿಮ್ಮ ಎಕ್ಸಾಮಿನೇಷನಲ್ಲಿ ಆಲ್ರೆಡಿ ಕೇಳಿದ್ದಾರೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ವಿಡ್ತ್ ನೋಡಿ, ಇದು ಸೆಂಟ್ರಲ್ ಮ್ಯಾಕ್ಸಿಮಾ. ಸೆಂಟ್ರಲ್ ಮ್ಯಾಕ್ಸಿಮಾದಿಂದ ಇಲ್ಲಿಗಿರ್ತಕ್ಕಂಥದ್ದು ಬೀಟಾ, ಇಲ್ಲಿಗಿರ್ತಕ್ಕಂಥದ್ದು ಬೀಟಾ. ಸೇಮ್ ಈ ಸೈಡನ್ನು ಪ್ಯಾಟ್ರನ್ ಪ್ರೊಡ್ಯೂಸ್ ಆಗುತ್ತೆ, ಸೇಮ್ ಪ್ಯಾಟ್ರನ್ನು ಅಪ್ಪರ್ ಸೈಡು ಕೂಡ ಪ್ಯಾಟ್ರನ್ ಪ್ರೊಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಈ ಒಂದು ಓಲ್ ಸೆಟಪ್ನ ನಾವೇನಾದರೂ ವಾಟ್ರಲ್ಲಿ ಪ್ಲೇಸ್ ಮಾಡಿದರೆ, ಇನ್ನು ವಾಟರಲ್ಲೇನಾದರೂ ಈ ಓಲ್ YDSA ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಿದರೆ ಫ್ರಿಂಜ್ ವಿಡ್ತ್ ಏನಾಗುತ್ತೆ ಅನ್ನೋದನ್ನ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ನೋಡಿ, ಡಿ ಮತ್ತು ಡಿ ಯಾವುದೇ ರೀತಿ ಚೇಂಜಸ್ ಆಗಲ್ಲ. ವಾಟರ್ ಒಳಗಡೆ ಹೋದಾಗ ವೇವ್ ಲೆಂತ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗುತ್ತೆ. ಎಷ್ಟು ಡಿಕ್ರೀಸ್ ಆಗುತ್ತೆ? ದಟ್ ಈಸ್ ನ್ಯೂ ಲ್ಯಾಂಬ್ಡಾ ಮೀನ್ಸ್ ನ್ಯೂ ಫ್ರಿಂಜ್ ವಿಡ್ತ್ ಇಸ್ ಈಕ್ವಲ್ ಟು ನ್ಯೂ ವೇವ್ ಲೆಂತ್ ಇಂಟು ಡಿ ಬೈ ಡಿ. ವೇವ್ ಲೆಂತ್ ವಿಲ್ ಬಿ ಡಿಕ್ರೀಸಸ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಟೈಮ್ಸ್ ಡಿ ಡಿವೈಡೆಡ್ ಬೈ ಡಿ. So beta will be decreases by beta initial by refractive index times. Okay, mu is the refractive index of the water. So when YDSE experiment, Young's double slit experiment
ಈಸ್ ಕಂಡಕ್ಟೆಡ್ ಇನ್ ವಾಟರಲ್ಲಿ ಏನಾದರೂ ಕಂಡಕ್ಟ್ ಮಾಡಿದರೆ ಫ್ರಿಂಜ್ ವಿಡ್ತ್ ಡಿಕ್ರೀಸ್ ಆಗುತ್ತೆ. ಫ್ರಿಂಜ್ ವಿಡ್ತ್ ಡಿಕ್ರೀಸ್ ಆಗ್ತದೆ ಅಂದರೆ ಫ್ರಿಂಜಸ್ ಎಲ್ಲ ತುಂಬ ಕ್ಲೋಸಲ್ಲಿ ಬರ್ತದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೆಕ್ಸ್ಟ್ ನೋಡಿ, ಹಾಗಾದರೆ ಈ ಬ್ರೈಡ್ ಫ್ರಿಂಜು ಯಾವ ಪೊಸಿಷನಲ್ಲಿ ಫಾರ್ಮೇಷನ್ ಆಗುತ್ತೆ ಅಂತಲೇ ಕೇಳ್ತಾರೆ. ಹಾಗಾದರೆ ಫಸ್ಟ್ ಬ್ರೈಡ್ ಫ್ರಿಂಜು ಸೆಂಟ್ರಲ್ ಮ್ಯಾಕ್ಸಿಮಾದಿಂದ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಸೆಕೆಂಡ್ ಬ್ರೈಡ್ ಫ್ರಿಂಜು ಸೆಂಟ್ರಲ್ ಮ್ಯಾಕ್ಸಿಮಾದಿಂದ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಅದೇ ರೀತಿ ಫಸ್ಟ್ ಡಾರ್ಕ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಎಲ್ಲಿಂದ, ಸೆಂಟ್ರಲ್ ಮ್ಯಾಕ್ಸಿಮಾದಿಂದ. ಹಾಗಾದರೆ ಸೆಕೆಂಡ್ ಡಾರ್ಕ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅನ್ನೋದು ಕ್ವಶನ್ ಕೇಳಿದರೆ ವೆರಿ ಇಂಪಾರ್ಟೆಂಟ್. ಪೊಸಿಷನ್ ಆಫ್ ದ ಬ್ರೈಟ್, ಪೊಸಿಷನ್ ಆಫ್ ದ ಬ್ರೈಟ್ ಅಂತಲೂ ಕರೀತಾರೆ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಅಥವಾ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಅಂತಲೂ ಕರಿಬೋದು. ಪೊಸಿಷನ್ ಆಫ್ ದ ಬ್ರೈಟ್ ಫ್ರಿಂಜ್ ಇಸ್ ಗಿವನ್ ಬೈ xn is equal to n lambda d by d, that is equal to n beta. ಅಂದರೆ ಫಸ್ಟ್ ಡಾರ್ಕ್ ಫಸ್ಟ್ ಬ್ರೈಟ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ ಅಂದರೆ n is equal to 1 ಅಂದರೆ ಬೀಟಾ ಅಷ್ಟು ಡಿಸ್ಟೆನ್ಸು, ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸು ಕೂಡ ಏನಾಯಿತು ಬೀಟಾ. ಹಾಗಾದರೆ ಸೆಕೆಂಡ್ ಡಾರ್ಕ್ ಎಲ್ಲಿ ಫಾರ್ಮೇಷನ್, ಸೆಕೆಂಡ್ ಬ್ರೈಟ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, n is equal to 2 ಬೀಟಾ, ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟಾಯಿತು 2 ಬೀಟಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಡಾರ್ಕ್ ಫಸ್ಟ್ ಬ್ರೈಟ್ ಅಂದರೆ n is equal to 1, ಫಸ್ಟ್ ಸೆಕೆಂಡ್ ಬ್ರೈಟ್ ಅಂದರೆ n is equal to 2ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹಾಗಾದರೆ ಡಾರ್ಕ್ ಫ್ರಿಂಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ, ಡಾರ್ಕ್ ಫ್ರಿಂಜ್ ಇಸ್ ಈಕ್ವಲ್ ಟು 2n - 1 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d. ಓಕೆ, 2n - 1 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d. ನೀವು ಲ್ಯಾಂಬ್ಡಾ ಡಿ ಬೈ ಡಿನ ಬೀಟಾ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಸೊ ಫಸ್ಟ್ ಬ್ರೈಟ್ ಇಲ್ಲಿ ಫಾರ್ಮ್ ಅಟ್ n is equal to 1 ಸಬ್ಸ್ಟಿಟ್ಯೂಟ್ ಮಾಡಿ ಲ್ಯಾಂಬ್ಡಾ ಡಿ ಬೈ 2d ಡಿಸ್ಟೆನ್ಸಲ್ಲಿ ಫಾರ್ಮೇಷನ್ ಆಗುತ್ತೆ. ಇದನ್ನು ನೋಡಿ ಸಿಂಪ್ಲಿಫೈ ಮಾಡಿದರೆ 2n - 1 ಲ್ಯಾಂಬ್ಡಾ ಡಿ ಬೈ ಡಿ ಇಸ್ ಬೀಟಾ ಡಿವೈಡೆಡ್ ಬೈ 2. ಓಕೆ, ಬೀಟಾ ಬೈ 2 ಡಿಸ್ಟೆನ್ಸಲ್ಲಿ ನಮಗೇನಾಗುತ್ತೆ, ಫಸ್ಟ್ ಬ್ರೈಟ್ ಫಾರ್ಮೇಷನ್, ಫಸ್ಟ್ ಡಾರ್ಕ್ ಫಾರ್ಮೇಷನ್ ಆಗುತ್ತೆ. ಅದೇ ರೀತಿ n is equal to 2 ಸಬ್ಸ್ಟಿಟ್ಯೂಟ್ ಮಾಡಿ 3 ಬೀಟಾ ಬೈ 2. ಅರ್ಥ ಆಗ್ತಿದೆಯಲ್ವಾ, 3 ಬೀಟಾ ಬೈ 2 ಡಿಸ್ಟೆನ್ಸಲ್ಲಿ ನಮಗೆ ಸೆಕೆಂಡ್ ಡಾರ್ಕ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಪೊಸಿಷನ್ ಆಫ್ ದ ಡಾರ್ಕ್ ಫ್ರಿಂಜಸ್, ದಿಸ್ ಇಸ್ ದ ಪೊಸಿಷನ್ ಆಫ್ ದ ಬ್ರೈಟ್ ಫ್ರಿಂಜಸ್. ಫೋರ್ತ್ ಡಾರ್ಕ್ ಅಂದರೆ n is equal to 4 ಸಬ್ಸ್ಟಿಟ್ಯೂಟ್ ಮಾಡಿ, ಸೆಕೆಂಡ್ ಡಾರ್ಕ್ ಅಂದರೆ n is equal to 2 ಸಬ್ಸ್ಟಿಟ್ಯೂಟ್ ಮಾಡಿ, ಆನ್ಸರ್ನ ಕ್ಯಾಲ್ಕುಲೇಟ್ ಮಾಡಿ. ಸಮ್ಟೈಮ್ಸ್ ನಿಮಗೆ ಕ್ವಶನ್ ಹೇಗೆ ಕೇಳಿಬಿಡ್ತಾರೆ ಅಂದರೆ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಫಸ್ಟ್ ಬ್ರೈಟ್ ಆ್ಯಂಡ್ ದ ಸೆಕೆಂಡ್ ಡಾರ್ಕ್ ಅಂತ ಕೇಳಿಬಿಡ್ತಾರೆ. ನೋಡಿ, ಫಸ್ಟ್ ಬ್ರೈಟ್ ಅಂದರೆ ನೀವು xn ಅನ್ನು ಯೂಸ್ ಮಾಡಬೇಕು. ಯಾವ ಫಾರ್ಮುಲಾ, ಈ ಫಾರ್ಮುಲಾ, ದಟ್ ಈಸ್ n ಲ್ಯಾಂಬ್ಡಾ ಡಿ ಬೈ ಡಿ. ಎಷ್ಟನೇ ಡಾರ್ಕ್ ಹೇಳಿದರೆ, ಸೆಕೆಂಡ್ ಡಾರ್ಕ್ ಟು ದ ಫಸ್ಟ್ ಬ್ರೈಟ್ ಅಂತಲೇ ತಗೋಣ. ದಿಸ್ ಇಸ್ ದ ಬ್ರೈಟ್, ಸೆಕೆಂಡ್ ಬ್ರೈಟ್. ಫಸ್ಟ್ ಡಾರ್ಕ್ ಅಂದರೆ n is equal to 1, n is equal to 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 2n - 1 ಅಲ್ಲಿಗೆ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d. ನೀವೇನಾದರೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಲ್ಯಾಂಬ್ಡಾ ಬೈ ಡಿನ ಕಾಮನ್ ತೊಗೊಂಡ್ರೆ ದಿಸ್ ಇಸ್ 2 - 1 ಡಿವೈಡೆಡ್ ಬೈ 2, ದಿಸ್ ಇಸ್ ಬಿಕಮ್ಸ್ 2 to 4 ಆಯಿತು, 3 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2, ಅಥವಾ ದಿಸ್ ಇಸ್ ಬಿಕಮ್ಸ್ 3/2 ಬೀಟಾ. ಅಂದರೆ the distance between the second bright and the first dark is nothing but 3/2 beta ಅಥವಾ 1.5 ಬೀಟಾ ಆಗಿರುತ್ತೆ. ಅಂದರೆ ಇಲ್ಲೆಲ್ಲೋ ಫಾರ್ಮೇಷನ್ ಆಗಿರುತ್ತೆ. ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಅರ್ಥ ಆಗ್ತಿದೆಯಲ್ವಾ. ವಾಟರ್ ಒಳಗಡೆ ಏನಾದರೂ ಪ್ಲೇಸ್ ಮಾಡಿದರೆ ಇಟ್ ಈಸ್ ಡಿಕ್ರೀಸಸ್, ಫ್ರಿಂಜ್ ವಿಡ್ತ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಫ್ರಿಂಜಸ್ ಎಲ್ಲ ಹತ್ತತ್ರ ಬರುತ್ತೆ, ಮೀನ್ಸ್ ನ್ಯಾರೋವರ್ ಆಗುತ್ತೆ. ವೇವ್ ಲೆಂತ್ ಏನಾದರೂ ಇನ್ಕ್ರೀಸ್ ಆಗಿದ್ರೆ ವೈಡ್ ಆಗುತ್ತೆ, ಫ್ರಿಂಜ್ ವಿಡ್ತ್ ಇನ್ಕ್ರೀಸ್ ಆಗುತ್ತೆ, ದೂರ ಹೋಗುತ್ತೆ. ನೋಡಿ, ಈ ಥರ ಕ್ವಶನ್ಸು ನಿಮ್ಮ ಎಕ್ಸಾಮಿನೇಷನಲ್ಲಿ ಕಂಪಲ್ಸರಿಯಾಗಿ ಕೇಳ್ತಾರೆ. ಓಕೆ, ಇನ್ನೊಂದು ಏನು ಕ್ವಶನ್ ಅಂದರೆ, ಈಗ ಈ ಒಂದು ವೇವ್ ಲೆಂತ್ ಬಂದು ಇಲ್ಲೆಲ್ಲ ಕೋಯಿನ್ಸೈಡ್ ಆಗ್ತಾ ಇದೆ, ಇನ್ನೊಂದು ವೇವ್ ಲೆಂತ್ ಬಂದು ಇಲ್ಲೆಲ್ಲ ಕೋಯಿನ್ಸೈಡ್ ಆಗಿದೆ, ಇದು ಲ್ಯಾಂಬ್ಡಾ 2 ಲ್ಯಾಂಬ್ಡಾ 1. ಹಾಗಾದರೆ ಎರಡೂ ಕೋಯಿನ್ಸೈಡ್ ಆಗ್ತಿದೆ ಅಂದರೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಾಯಿತು, ಸೇಮ್ ಆಯಿತು. ಸೊ xn1 ಆಫ್ ಲ್ಯಾಂಬ್ಡಾ 1 ಇಸ್ ಈಕ್ವಲ್ ಟು xn1 ಆಫ್ ಲ್ಯಾಂಬ್ಡಾ 2, xn2 ಅಂತಲೇ ತಗೋಣ. ಅಂದರೆ ಇದನ್ನು n1 ಲ್ಯಾಂಬ್ಡಾ 1 ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು n2 ಲ್ಯಾಂಬ್ಡಾ 2 ಡಿ ಡಿವೈಡೆಡ್ ಬೈ ಡಿ. ಈ ಫಾರ್ಮುಲಾನ ಯೂಸ್ ಮಾಡೋದು ನೆನ್ಪಿಟ್ಕೊಳ್ಳಿ. ಯಾವಾಗ ಯೂಸ್ ಮಾಡಬೇಕು, ವೆನ್ 2 ವೇವ್ ಲೆಂತ್ ಅಥವಾ ದ ಬ್ರೈಟ್ ಫ್ರಿಂಜ್ n1 ಬ್ರೈಟ್ ಫ್ರಿಂಜ್ ಆಫ್ ವೇವ್ ಲೆಂತ್ ಲ್ಯಾಂಬ್ಡಾ 1 ಇಸ್ ಕೋಯಿನ್ಸೈಡ್ ವಿತ್ ದ n2 ಬ್ರೈಟ್ ಫ್ರಿಂಜ್ ಆಫ್ ಲ್ಯಾಂಬ್ಡಾ 2 ಅಂತ ಕೊಟ್ಟಾಗ, ಕೋಯಿನ್ಸೈಡ್ ಅಂದರೆ ಈ ಫಾರ್ಮುಲಾ, ಇನ್ನೊಂದ್ಸರಿ ಇಲ್ಲಿ ಬರೆದ್ಬಿಡ್ತೀನಿ. ಕೋಯಿನ್ಸೈಡ್ ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. xn1 ಇಸ್ ಈಕ್ವಲ್ ಟು xn2, n1 ಲ್ಯಾಂಬ್ಡಾ 1 ಡಿ ಡಿವೈಡೆಡ್ ಬೈ ಡಿ ಇಸ್ ಈಕ್ವಲ್ ಟು n2 ಲ್ಯಾಂಬ್ಡಾ 2 ಡಿ ಡಿವೈಡೆಡ್ ಬೈ ಡಿ. ದಿಸ್ ಇಸ್ ದ ಫಾರ್ಮುಲಾ. ಕ್ವಶನಲ್ಲಿ ಕೋಯಿನ್ಸೈಡ್ ಅಂತ ಕೊಟ್ಟಿದ್ರಿ.
ನೋಡಿ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಲ್ಲಿ 95% ಈ ಒಂದು ಫಾರ್ಮುಲಾದ ಮೇಲೆ ನಿಮ್ಮ ಎಕ್ಸಾಮಿನೇಷನ್ಗೆ ಕ್ವಶನ್ಸ್ ಬರುತ್ತೆ. ಇನ್ನೂ ಒಂದು ಕ್ವಶನ್ನ ಏನು ಕೇಳಿದ್ದಾರೆ ಅಂದರೆ, ಇಲ್ಲೇನಾದರೂ ಒಂದು ಮೈಕಾ ಶೀಟನ್ನ ಇಂಟ್ರಡ್ಯೂಸ್ ಮಾಡಿದರೆ ಈ ಒಂದು ಪ್ಯಾಟ್ರನ್ ಎಷ್ಟು ಶಿಫ್ಟ್ ಆಗುತ್ತೆ ಅಂತ ಕೇಳಿದರೆ, ವಾಟ್ ಈಸ್ ದ ಶಿಫ್ಟ್ ಇನ್ ದ ಫ್ರಿಂಜ್ ವಿಡ್ತ್? ಫ್ರಿಂಜ್ ಶಿಫ್ಟ್ ಈಸ್ ಗಿವನ್ ಬೈ fringe shift is equal to d by d into 2 mu minus 1 into t. This is the formula to calculate the fringe shift when a mica ಅಥವಾ glass is introduced for the one of the wave. ಯಾವುದಾದ್ರೂ ಒಂದು ವೇವ್ಗೆ ನಾವು ಒಂದು ಮೈಕಾನ ಅಥವಾ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದರೆ ಇಲ್ಲಿ ಬರ್ತಕ್ಕಂಥ ಸೆಂಟ್ರಲ್ ಮ್ಯಾಕ್ಸಿಮಾ ಇಲ್ಲಿಗೆ ಶಿಫ್ಟ್ ಆಗಿಬಿಡುತ್ತೆ. ಓಕೆ, ದ ಫಾರ್ಮುಲಾ ಇಸ್ ಡಿ ಬೈ ಡಿ ಇಂಟು 2 mu minus 1 into t. ಟಿ ಅಂದರೆ ಥಿಕ್ನೆಸ್ ಆಫ್ ದ ಶೀಟ್, ಥಿಕ್ನೆಸ್ ಆಫ್ ಮೈಕಾ ಅಥವಾ ಗ್ಲಾಸ್ ಯಾವುದನ್ನು ಯೂಸ್ ಮಾಡಿರ್ತಾರೆ ಅದು. ಮ್ಯೂ ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೈಕಾ. ಓಕೆ, ಈ ಫಾರ್ಮುಲಾದ ಮೇಲೂ ನಿಮ್ಮ ಎಕ್ಸಾಮಿನೇಷನಲ್ಲಿ 2020ನಲ್ಲೇ ಕ್ವಶನ್ಸ್ ಬಂದಿದೆ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ನೋಡಿ, ಇದು ಶಿಫ್ಟ್ ಆಫ್ ದ ಸೆಂಟ್ರಲ್ ಮ್ಯಾಕ್ಸಿಮಾ. ಇಲ್ಲಿ ಬರೋ ಸೆಂಟ್ರಲ್ ಮ್ಯಾಕ್ಸಿಮಾ ಇಷ್ಟು ಡಿಸ್ಟೆನ್ಸ್ ದೂರದಲ್ಲಿ ಬರ್ತಾ ಇದೆ. ಹಾಗಾದರೆ ಇದು ಶಿಫ್ಟ್ ಆಗ್ತಿದೆ ಅಂದರೆ ಫಸ್ಟ್ ಬ್ರೈಟ್ ಶಿಫ್ಟ್ ಆಗುತ್ತೆ, ಡಾರ್ಕು ಕೂಡ ಶಿಫ್ಟ್ ಆಗುತ್ತೆ. ಎಷ್ಟು ಶಿಫ್ಟ್ ಆಗುತ್ತೆ? ಇದ್ರಷ್ಟೇ ಶಿಫ್ಟ್ ಆಗುತ್ತೆ. ಇನಿಷಿಯಲಿ ಎಲ್ಲಿ ಫಾರ್ಮೇಷನ್ ಆಗೋದು? ಇಷ್ಟು ಡಿಸ್ಟೆನ್ಸಲ್ಲಿ ಪ್ಲಸ್ ಇದು ಆ್ಯಡ್ ಅಪ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಫಾರ್ ಎಕ್ಸಾಂಪಲ್ ಇದೊಂದು 2 ಮಿಲಿಮೀಟರ್ ಅಂತ ಅಂದರೆ ಈ ಸೆಂಟ್ರಲ್ ಮ್ಯಾಕ್ಸಿಮಾದಿಂದ 2 ಮಿಲಿಮೀಟರ್ ಇಲ್ಲಿಗೆ ಶಿಫ್ಟ್ ಆಯಿತು. ಈಗ ಸೆಂಟ್ರಲ್ ಮ್ಯಾಕ್ಸಿಮಾ ಇಲ್ಲಿ ಬರ್ತಾ ಇದೆ, ಫಸ್ಟ್ ಬ್ರೈಟ್ ಎಲ್ಲಿ ಬರ್ತಾ ಇದೆ? ಇಲ್ಲಿ. ಅಂದರೆ ಇನಿಷಿಯಲಿ ಎಷ್ಟು ವ್ಯಾಲ್ಯೂ ಬರ್ತಿದೆ ಅದಕ್ಕೆ 2 ಮಿಲಿಮೀಟರ್ನ ಆ್ಯಡ್ ಅಪ್ ಮಾಡ್ಕೊಳೋದು. ಓಕೆ, these are the formulas are very important for your examination. Thank you.